ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಯನಾಡಿನ ಮೆಪ್ಪಾಡಿಯಲ್ಲಿ ಭೀಕರ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುನಾಮಿಯಂತೆ ನುಗ್ಗಿದ ಕೇಸರಿಗೆ 3 ಬಲಿಯಾಗಿದ್ದಾರೆ, 9 ಜನ ಗಾಯಗೊಂಡಿದ್ದಾರೆ. ಭೂಕುಸಿತದಲ್ಲಿ 5ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿರೋದು. ಧಾರಾಕಾರ ಮಳೆ ನಡುವೆ NDRFನವರು ರೆಸ್ಕ್ಯೂ ಆಪರೇಷನ್ ಮಾಡ್ತಾ ಇದ್ದಾರೆ. NDRFಗೆ ಸಾಥ್ ನೀಡಿದ್ದಾರೆ ಪೊಲೀಸ್ನವರು ಮತ್ತು ಅಗ್ನಿಶಾಮಕ ದಳದ ಇಲಾಖೆಯವರು. ಮಣ್ಣಿನ ರಾಶಿಯಡಿ ಸಿಲುಕಿರುವ ಕಾರ್ಮಿಕರ ಹೊರತೆಗೆಯುವುದಕ್ಕೆ ಹರಸಾಹಸ ನಡೀತಾ ಇದೆ. ಹಿಟಾಚಿ JCB ಮುಖೇನ ಕೆಸರಿನಡಿ ಸಿಲುಕಿರುವವರ ರಕ್ಷಣೆ ಕಾರ್ಯ ನಡೀತಾ ಇದೆ. ಮೆಪ್ಪಾಡಿಯ ಕಲ್ಲಾಡಿ ಸುತ್ತಮುತ್ತ ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ ಇರೋದು. ಸದ್ಯ ದುರಂತ ಸ್ಥಳವಾದ ಕಲ್ಲಾಡಿ ಸುತ್ತಮುತ್ತಲಿನ ನಿವಾಸಿಗಳನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ನೋಡಿ ಪಾಪ, ಈ ಸುನಾಮಿ ಅಂತೆ ನುಗ್ಗಿದ ಕೆಸರಲ್ಲಿ 3 ಬಲಿಯಾಗಿದ್ದಾರೆ. ಆ ದೃಶ್ಯ ನೋಡೋದಕ್ಕೆ ಭಯ ಆಗುತ್ತೆ, ಹಂಗಿದೆ ಅದು. ಜೊತೆಗೆ 9 ಜನ ಗಾಯಗೊಂಡಿದ್ದಾರೆ. ಭೂಕುಸಿತದಲ್ಲಿ 5ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ತೀವ್ರಗೊಂಡಿದೆ ಈಗ ಶೋಧ ಕಾರ್ಯಾಚರಣೆ. NDRFನಿಂದ ಆಪರೇಷನ್ ಕಾರ್ಯ ನಡೀತಾ ಇದೆ. NDRFಗೆ ಸಾಥ್ ನೀಡಿದ್ದಾರೆ ಅಲ್ಲಿನ ಪೊಲೀಸ್ನವರು, ಜೊತೆಗೆ ಅಗ್ನಿಶಾಮಕ ದಳದವರು. ಮಣ್ಣಿನ ರಾಶಿಯ ಅಡಿ ಸಿಕ್ಕಾಕೊಂಡಿರುವಂಥ ಕಾರ್ಮಿಕರನ್ನ ಹೊರತೆಗೆಯೋದಕ್ಕೆ ಹರಸಾಹಸವನ್ನ ಪಡಬೇಕಾದಂಥ ಪರಿಸ್ಥಿತಿ. ಹಿಟಾಚಿ JCB ಮುಖೇನ ಕೆಸರಿನ ಅಡಿ ಸಿಕ್ಕಾಕೊಂಡವರ ರಕ್ಷಣಾ ಕಾರ್ಯ ನಡೀತಾ ಇದೆ. ಮೆಪ್ಪಾಡಿಯ ಕಲ್ಲಾಡಿ ಸುತ್ತಮುತ್ತ ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ ಇರೋದು. ಸದ್ಯ ದುರಂತ ಸ್ಥಳವಾದ ಕಲ್ಲಾಡಿ ಸುತ್ತಮುತ್ತಲಿನ ನಿವಾಸಿಗಳನ್ನ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸವೂ ಕೂಡ ನಡೀತಾ ಇದೆ. ವಯನಾಡು, ಕೋಯಿಕೋಡ್ ಜಿಲ್ಲೆಗಳಿಗೂ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಾಸರಗೋಡು, ಕಣ್ಣೂರು, ಮಲಪ್ಪುರಂನ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನೋಡಿ, ಒಂದು ಬದಿಯಲ್ಲಿ ನಿನ್ನೆಯ ಆ ಭೀಕರ ಗುಡ್ಡ ಕುಸಿತದ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. CCTV ಇರುವ ಜಾಗದಿಂದ ಗುಡ್ಡ ಹೆಚ್ಚು ಕಡಿಮೆ ಒಂದು 100-200 ಮೀಟರ್ ದೂರ ಇದೆ ಅಂತ ಅನ್ಕೊಳ್ಳೋಣ. ಅಲ್ಲಿಂದ ಆ ಟ್ಯಾಂಕರ್ ಲಾರಿ ಸಮೇತ ಜನರನ್ನ ಹೆಂಗೆ ಎಳ್ಕೊಂಡು ಬಂದಿದೆ ನೋಡಿ ಆ ಕೆಸರು. ಇಲ್ಲಿದ್ದವರೆಲ್ಲ ಚಲ್ಲಾಪಿಲ್ಲಿಯಾಗಿ ಓಡ್ಕೊಂಡು ಹೋಗ್ತಾರೆ. ಆ ಕೆಸರಲ್ಲಿ ಅಲ್ಲೇ ಇದ್ದಂಥವ್ರು, ಆ ಗುಡ್ಡದ ಕೆಳಗಡೆ ನಿಂತಿದ್ದಂಥ ಜನ ಆ ಕೆಸರಲ್ಲೇ ಮಣ್ಣಲ್ಲಿ ಮಣ್ಣಾಗ್ಬಿಡ್ತಾರೆ, ಕೆಸರಲ್ಲೇ ಹೂತೋಗ್ಬಿಡ್ತಾರೆ. ಈಗ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ನಡೀತಾ ಇದೆ. Area into 4 zones, and the most expected zone is 1 and 3. And the search operations is in full swing. All machinery is already here. Additional facility already reaching here, and the NDRF team and the other civil defense force all is engaged with the search operations. We are expecting we can do the needful things within a area into 4 zones, and the most expected zone is 1 and 3. And the search operations is in full swing. All machinery is already here. Additional facility already reaching here, and the NDRF team and the other. So we have continued the search and rescue operation today also. We have divided into 4 zones. We have sufficient men, equipments, and cadaver dogs, sniffer dogs with us. So our objective is to find the 5 missing persons and reinstate the transportation. So we have sufficient strength with us. We'll continue the work. So as on today, we have found 3 bodies. Since morning, we haven't found anything, but the search has begun and it is going on in full swing. 5 people are missing and 3 are founded. So we have continued the search and rescue operation today also. We have divided into 4 zones. We have sufficient men, equipments, and cadaver dogs, sniffer dogs with us. So our objective is to find the 5 missing persons and reinstate the transportation. So we have sufficient strength with us. We'll continue the work.
So as on today, we have found 3 bodies. Since morning, we are